ಅಮ್ಮ ಇರೋ ಕಂಡೀಷನ್ ಪ್ರಕಾರ ಇಂಥ ಸಮಯದಲ್ಲಿ ಅಮ್ಮಂಗೆ ಇಂಥ ಥಾಟ್ಸ್ ಬರಲ್ಲ. ಖಂಡಿತವಾಗ್ಲೂ ಇನ್ಫ್ಲುಯೆನ್ಸ್ ಆಗಿದ್ದಾರೆ, ನೋ ಡೌಟ್. ಅವನಿ ಶ್ರೀಕರ್ ಹೇಳ್ತಿದ್ದಾರೆ ಅಂತಲ್ಲ, ಆದ್ರೆ ಇದ್ದಕ್ಕಿದ್ದ ಹಾಗೆ ಈ ಮೂಗುತ್ತಿ ವಿಷಯ ಯಾಕೆ ಬಂತು? ಹೌದಮ್ಮ, ಇದಕ್ಕೂ ಮುಂಚೆ ನೀನು ನಿಹಾರಿಕಾಗೆ ಮೂಗುತಿ ಕೊಡೋದಕ್ಕೆ ಒಳ್ಳೆ ಮುಹೂರ್ತ, ಒಳ್ಳೆ ದಿನ ಎಲ್ಲ ನೋಡಿ 4 ಸಲ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೆ. ಅವಾಗೇನೋ ಬೇರೆ ಸಮಸ್ಯೆ ಆಗಿ ಕೊಡೋದಕ್ಕಾಗ್ಲಿಲ್ಲ. ಇವಾಗ ಇಷ್ಟು ಸಡನ್ ಆಗಿ ಕೊಡ್ಬೇಕು ಅಂತ ಯಾಕೆ ಅನ್ಕೋತಿದ್ಯಾ? ಯಾವತ್ತಾದ್ರೂ ಕೊಡ್ಲೇಬೇಕಲ್ವೇನಮ್ಮ? ಯಾವತ್ತೇ ಆದ್ರೂ ಧರಿಸೋದು ನಿಹಾರಿಕಾನೇ ಅಲ್ವಾ? ಇನ್ನೊಬ್ರಿಗೆ ಅವಕಾಶ ಅರ್ಹತೆ ಇಲ್ಲ ಅಲ್ವಾ? ನಿಹಾರಿಕಾ ನಮ್ಮ ಮನೆಗೆ ಸೊಸೆ ಆದ ಕೂಡಲೇ ನಾವು ಕೊಟ್ಬಿಡ್ಬೇಕಾಗಿತ್ತು. ನಿಹಾರಿಕಾಗಾಗಿ ಇಲ್ಲಿವರೆಗೂ ನಾವು ಏನೂ ಮಾಡೋಕ್ಕಾಗಿಲ್ಲ. ಇನ್ನು ತಡ ಮಾಡದೆ ಕೊಟ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ನಿಹಾರಿಕಾ ದೇವ್ರ ಮನೆಯೊಳಗೆ ಕಾಲಿಟ್ಲು ಅಂತ ನೀವು ಸಂಭ್ರಮ ಪಡ್ತಾ ಇದ್ದೀರಾ? ನಂಗಂತೂ ಅನುಮಾನ ಬರ್ತಾ ಇದೆ. ಒಳಗಡೆ ಒರಿಜಿನಲ್ ವಿಗ್ರಹ ಇಲ್ಲದೆ ಇರೋದ್ರಿಂದ ಅವಳು ಕಾಲಿಟ್ಟು ದೀಪ ಹಚ್ಚದ್ಲು ಅಂತ ನನ್ನ ಅನುಮಾನ. ಖಂಡಿತವಾಗ್ಲೂ ಅದೇ ಆಗಿರೋದು. ನನಗೇನಾದ್ರೂ ಒಳ್ಳೇದಾದ್ರೆ ನಿಮ್ಮಿಬ್ರಿಗೂ ಯಾಕೆ ಅದನ್ನ ಸಹಿಸ್ಕೊಳಕ್ಕಾಗಲ್ಲ? ಯಾಕೆ ನನ್ನ ಮೇಲೆ ಇಷ್ಟೊಂದು ಆರೋಪ ಮಾಡ್ತೀರಾ? ಮೂಗುತಿನ ನಿಹಾರಿಕಾನಿಗೆ ಕೊಡ್ಬೇಡ ಅಮ್ಮ, ಅವಳಿಗೆ ಕೊಟ್ಬಿಡು. ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ ಅಲ್ವಾ ತಗೋಬೇಕಾಗಿರೋದು. ಆದ್ರೆ ಅವನಿಗೆ ಕೊಟ್ಟಿದ್ದೀರಾ ಅಂತ ಜನ ಮಾತಾಡಿದ್ರು ಪರವಾಗಿಲ್ಲ, ನೀವು ಕೊಟ್ಬಿಡಿ, ಕೊಡಿ. ಅದೇಗಾಗುತ್ತೆ? ಮತ್ತೆ ಅವಳ ಮೇಲೆ ದ್ವೇಷ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಇದೆಯಲ್ವಾ? ಯಾರು ಏನು ಅನ್ಕೊಂಡ್ರು ಸರಿ, ಅದು ನಿಹಾರಿಕಾಗೆ ಸೇರಬೇಕಾಗಿರೋದು. ಇದ್ರ ಬಗ್ಗೆ ವಾದ ವಿವಾದ ಕೂಡ ಬೇಕಾಗಿಲ್ಲ. ನಿಮ್ಮೆಲ್ಲರನ್ನು ಕರೆದಿದ್ದು ನಮ್ಮ ನಿರ್ಧಾರನ ಹೇಳೋಕೆ ಹೊರತು ನಿಮ್ಮ ಅಭಿಪ್ರಾಯನ ಕೇಳೋದಕ್ಕಲ್ಲ. ದಯವಿಟ್ಟು ಈ ವಿಷಯದ ಬಗ್ಗೆ ಇನ್ಯಾರು ಏನು ಮಾತಾಡಬೇಡಿ. ನಾನು ಬದುಕ್ತೀನೋ ಸಾಯ್ತೀನೋ ನನಗೆ ಗೊತ್ತಿಲ್ಲ. ಅದಕ್ಕೆ ಮೊದಲೇ ಕೊಟ್ಬಿಟ್ರೆ ನನ್ನ ಜವಾಬ್ದಾರಿ ಮುಗ್ದು ಹೋಗುತ್ತೆ. ಅಮ್ಮ ಲಾವಣ್ಯ, ನಿನ್ ಗಂಡ ಬಂದ್ಮೇಲೆ ಈ ವಿಷಯದ ಬಗ್ಗೆ ಹೇಳು. ನಮ್ಮನೆ ರಾಮಾಯಣ ಎಲ್ಲ ಅಯೋಮಯ ಆಗೋಗಿದೆ. ನನಗೆ ಹೇಗೂ ಬರಲ್ಲ ಅಂತ ನನ್ನ ಚಿಕ್ಕನ್ನಲ್ಲೇ ಗೊತ್ತು. ಇಷ್ಟು ದಿನಕ್ಕೆ ನಿನಗಾದ್ರೂ ಸಿಕ್ತಿದೆ. ಅಡ್ವಾನ್ಸ್ ಆಗಿ ಕಂಗ್ರ್ಯಾಚುಲೇಷನ್ಸ್ ನಿಹಾರಿಕಾ. ಥ್ಯಾಂಕ್ ಯು ವಸಂತ ಅವರೇ. ಮೊದಲೇ ವಿಜಯೋತ್ಸವ ಆಚರಿಸ್ಬೇಡ ನಿಹಾರಿಕಾ. ಈ ರಾತ್ರಿ ಕಳಿಯೋದ್ರೊಳಗೆ ಅವನಿ ಏನಾದ್ರೂ ಮಾಡ್ಬಿಡ್ತಾಳೆ. ಇಲ್ಲೋಡು ಅವನಿ, ನೀನ್ ಏನ್ ಮಾಡ್ತೀಯೋ ಮಾಡು, ನಾನು ಅದನ್ನ ನೋಡ್ತೀನಿ. ನೀನ್ ಬಾ ಬಂಗಾರ, ಇವ್ರು ಅದೇನ್ ಮಾಡ್ತಾರೋ ನೋಡೇ ಬಿಡೋಣ. ಸುಳ್ಳು ಜಾತಕದವಳು ಮೂಗುತ್ತಿನ ಪಡ್ಕೋತಿದ್ದಾಳೆ ಬಾವ. ತಗೊಂಡ್ರೆ ತಗೊಳ್ಳಿ ಬಿಡು, ನೀನು ಫಸ್ಟು ವಿಗ್ರಹದ ಬಗ್ಗೆ ಯೋಚನೆ ಮಾಡು. ಮನೆಯವ್ರು ಏನಾಗೋದ್ರೂ ಪರವಾಗಿಲ್ಲ, ಅವಳಿಗೆ ಮಾತ್ರ ಯಾವುದೋ ಒಂದು ರೀತಿಲಿ ಯಜಮಾನಿಕೆ ಬೇಕು. ಪವಿತ್ರವಾದ ಮೂಗುತ್ತಿ ನಿಹಾರಿಕಾಗೆ ಸಿಕ್ತ ಹಾಗೆ ಯಾವುದೋ ಒಂದು ರೀತಿಲಿ ತಡಿಬೇಕು. ಒಬ್ಬ ಶ್ರೀಮಂತನಿಗೆ 2 ಮಕ್ಕಳಿದ್ರೆ ತಂದೆ ಸಂಪಾದಿಸಿರೋದಕ್ಕೆ ವಾರಸ್ದಾರ ನಾನೇ ಆಗ್ಬೇಕು ಅಂತ 2 ಜಗಳ ಮಾಡ್ಕೋತಾರೆ. ಒಬ್ಬ ಮಹಾರಾಜನ್ಗೆ 2 ಮಕ್ಕಳಿದ್ರೆ ಸಿಂಹಾಸನದ ಮೇಲೆ ನಾನೇ ಕೂತ್ಕೋಬೇಕು ಅಂತ ಅವರಿಬ್ರು ಜಗಳ ಮಾಡ್ತಾರೆ. ಅಂಥ ಒಂದು ಪರಿಸ್ಥಿತಿ ಈ ಮನೆಯಲ್ಲಿ ನಮ್ಮಿಬ್ರ ಮಧ್ಯೆ ಬಂದಿದೆ. ಮೂಗುತಿ ನನಗ್ ಬೇಕು ಅಂತ ನಾನು, ನಿನಗ್ ಬೇಕು ಅಂತ ನೀನು ಹೊರಗಡೆ ಕಾಣಿಸ್ದೇ ಇರೋ ಹಾಗೆ ಒಂದು ಯುದ್ಧ ಮಾಡ್ತಾ ಇದೀವಿ. ನಿಹಾರಿಕಾಗೆ ನಾಳೆ ಮೂಗುತಿನ ಕೊಡ್ತಾ ಇದ್ದೀನಿ ಅಂತ ಅತ್ತೆ ಹೇಳ್ದಾಗನೇ ನಿನ್ ಬಾಯಿಂದ ಮಾತೇ ಬರ್ಲಿಲ್ಲ ಪಾಪ. ಇವಾಗ ಮಾತು ಬರ್ದಿರೋ ಮೂಗಿ ಆಗೋಗಿದ್ಯಾ.
ಅದು ನನ್ನ ಕೈಗೆ ಸೇರಿದ್ಮೇಲೆ ನಿನ್ ಗುಂಡಿಗೇನೆ ನಿಂತು ಹೋಗುತ್ತೆ. ಹೇಗಿದೆ ನನ್ನ ಏಟು? ಸೂಪರ್ ಅಲ್ವಾ? ಏನೋ ಒಂದು ಮಾತಾಡ್ತೀಯ ಅಲ್ವಾ? ಮಾತಾಡು. ಅಂತ ಹೀಯಾಳ್ಸೋ ಅಂತ ನಗು ಯಾಕಮ್ಮ? ಆದ್ರೂ ಈ ಸಮಯದಲ್ಲಿ ಕೂಡ ನಿನಗ್ ನಗು ಹೇಗ್ ಬರ್ತಿದೆ? ಇಲ್ಲ ಅಂದ್ರೆ ನಾನು ಅಳ್ತಾ ಕೂತಿರ್ತೀನಿ ಅಂತ ಅನ್ಕೊಂಡ್ಯಾ? ಏನು ಅಂತ ಓವರ್ ಕಾನ್ಫಿಡೆನ್ಸ್? ಓವರ್ ಕಾನ್ಫಿಡೆನ್ಸ್ ನಂದಲ್ಲ, ನಿಂದು. ನಿಂಗ್ ಒಳ್ಳೇದಾಗತ್ತೆ ಅಂತ ನೀನ್ ಆಸೆ ಪಡೋದು, ಕೊನೆ ನಿಮಿಷದಲ್ಲಿ ನಿನ್ನ ಆಸೆ ನಿರಾಸೆ ಆಗೋದು ನಾನು ಎಷ್ಟು ಸಲ ನೋಡಿಲ್ಲ. ಈ ಸಲ ಕೂಡ ಹಾಗಾಗ್ಬಾರ್ದು ಅಂತಾನೆ ಮೊದಲೇ ಅತ್ತೆ ಮಾವನ್ನ ನನ್ನ ದಾರಿಗೆ ತಂದಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಬಾಯಿ ಮುಚ್ಚೋಗಿರೋದು. ನನ್ನ ಕಣ್ಣಿಗೆ ಕಾಣಿಸ್ದ ಹಾಗೆ ನೀನ್ ಏನೇನೋ ಮಾಡ್ತಿದ್ಯಾ ಅಂತ ಅನ್ಕೊಂತಾ ಇದ್ಯಾ? ನಾನು ಯಾವಾಗ್ಲೂ ನಿನ್ನ ಗಮನಿಸ್ತಾನೆ ಇರ್ತೀನಿ. ನನ್ನ ಕಣ್ಣು ನಿನ್ ಹಿಂದೆ ನಿನ್ ಸುತ್ತ ವೈಫೈ ಹಾಗೆ ತಿರುಗ್ತಾನೆ ಇರುತ್ತೆ. ನಿನ್ ಪಿತೂರಿನ ನಿಂಗೆ ವಾಪಸ್ ತಿರುಗಿಸಿ ಕೊಡ್ತೀನಿ. ನಿನ್ ಕುತಂತ್ರ ನಿನ್ ಕತ್ತಿಗೆ ಸುತ್ಕೊಳ್ಳೋ ಹಾಗೆ ಮಾಡ್ತೀನಿ. ತಲೆಮಾರುಗಳಿಂದ ಬರ್ತಾ ಇರೋ ಮೂಗುತ್ತಿ ನಿನ್ ಕೈಗೆ ಸಿಗದೆ ಇರೋ ಹಾಗೆ ಮಾಡ್ತೀನಿ. ನಾಳೆ ಏನಾದ್ರೂ ಆಗ್ಬೋದು, ಅನಾವಶ್ಯಕವಾಗಿ ರೊಚ್ಚಿಗೆ ಹೇಳ್ಬೇಡ. ನಾನು ಒಳ್ಳೆಯವಳು ಅಲ್ಲದೆ ಇದ್ರು, ನಂದು ಸುಳ್ಳು ಜಾತಕ ಆಗಿದ್ರು ಅಮ್ಮನವರು ನನ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಅವನಿ. ಅದಕ್ಕೆ ನನಗೆ ಹೆದರ್ಕೊಂಡು ಅಮ್ಮನವರೇ ಆಚೆ ಹೊರಟೋದ್ರು. ನೀನಿನ್ನು ನನ್ನ ಹೊರಗಡೆ ಕಳ್ಸೋದಕ್ಕಾಗಲ್ಲ. ನೀನೇ ಹೊರಗಡೆ ಹೋಗೋದಕ್ಕೆ ಸಿದ್ಧವಾಗಿರು. ಅಮ್ಮನವರು ನಿನಗೆ ಭಯ ಪಟ್ಟು ಹೋಗಿದಾರ? ಎಷ್ಟು ಪೊಗರು ಬಂದಿದ್ಯಾ ನಿಂಗೆ? ಎಂತ ಅಹಂಕಾರ ತಲೆಗೇರಿದೆ. ಅಮ್ಮನವರು ನಿನ್ನನ್ನ ಯಾಕಿಷ್ಟು ಕಾಲ ಕ್ಷಮಿಸಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಯಾವತ್ತೋ ಒಂದಿನ ಆ ಮಾಂತ್ರಿಕ ಕಾಲರುದ್ರಾಗೆ ಆ ಫಾರಿನ್ ಗ್ಯಾಂಗ್ಗೆ ಬಂದಿರೋ ಗತಿನೇ ಬರುತ್ತೆ. ಅವ್ರದ್ದು ಬೂದಿ ಆದ್ರೂ ಉಳೀತು, ನಿಂದಾದ್ರೆ ಅದು ಕೂಡ ಉಳಿಯಲ್ಲ. ನಾಳೆ ನಿಂಗೆ ಮೂಗುತ್ತಿ ಸಿಗಲ್ಲ. ಅನಾವಶ್ಯಕವಾಗಿ ಸೆಲೆಬ್ರೇಷನ್ಸ್ ಮಾಡ್ಕೋಬೇಡ. ವಸಂತ ಬರೋ ಮೊದಲೇ ಕೋಗಿಲೆ ಹಾಡು ಹಾಡಿತ್ತು, ಗ್ರಹಚಾರ ಬಿಡಿಸಿತ್ತು. ನಿನಗೆ ಇಷ್ಟೆಲ್ಲ ರೀತಿಯಲ್ಲಿ ತೊಂದರೆ ಕೊಡ್ತಿದ್ರು ಕೂಡ ಇನ್ನೂ ನಿನ್ ಪೊಗರು ಕಡಿಮೆ ಆಗ್ಲಿಲ್ಲ. ನಿನ್ ಪೊಗರು ಇಳಿಸ್ತೀನಿ. ಮೂಗುತಿ ನನಗೆ ಬರ್ದೇ ಇರೋ ಹಾಗೆ ಏನ್ ಮಾಡ್ತೀಯ ಅಂತ ನಾನು ನೋಡ್ತೀನಿ. ಶ್ರೀಕರ್ಗೆ ಮದುವೆ ಆಗಿರಲ್ಲ, ಹೆಂಗಾದ್ರೂ ಶ್ರೀಕರ್ ಜೊತೆ ಅಲೇಖ್ಯ ಮದುವೆ ಮಾಡೋಣ ಅಂತ ಎಷ್ಟು ದಿನದಿಂದ ಅನ್ಕೋತಿದ್ದೆ. ನೋಡಿದ್ರೆ ಶ್ರೀಕರ್ಗೆ ಮದುವೆ ಆಗೋಗಿದೆ ಅನ್ನೋ ಸಿಡಿಲಿನಂತ ನಿಜಾನ ಕೇಳ್ಬೇಕಾಗ್ ಬಂತು. ಅದೇ ಒಂದ್ ಶಾಕಿಂಗ್ ವಿಷಯ ಅನ್ಕೊಂಡ್ರೆ, ಮದ್ವೆ ಆದ್ರೂ ಸರಿ ಶ್ರೀಕರ್ನ ಬಿಡಲ್ಲ ಅಂತ ನಮ್ಮ ಅಲೇಖ್ಯ ಬಾಂಬ್ ಬ್ಲಾಸ್ಟ್ ಮಾಡ್ಬಿಟ್ಲು. ಸಿಗ್ದೆ ಇರೋನ್ಗೋಸ್ಕರ ಆಸೆ ಪಡ್ತಾವಳೆ, ಅವನೇ ಬೇಕು ಅಂತ ಅವಳೆ. ನಿನಗೆ ಮದುವೆ ಆಗಿದೆ ಅಂದ್ರೆ ನನಗಿನ್ನೂ ನಂಬೋದಕ್ಕಾಗ್ತಿಲ್ಲ ಶ್ರೀಕರ್. ನನಗೆ ಅನ್ಯಾಯ ಮಾಡಬೇಕು ಅಂತ ಹೇಗನ್ನಿಸ್ತು ಶ್ರೀಕರ್? ಅಕ್ಕ ಅಕ್ಕ ಒಂದ್ ಕೆಲ್ಸ ಮಾಡಿದ್ರೆ? ಏನದು? ವೇದವತಿಯವ್ರ ಮನೆಗೆ ಹೋಗಿ ಆಕ್ಷನ್ ಸಿನಿಮಾ ರೇಂಜ್ ಅಲ್ಲಿ ಶ್ರೀಕರ್ನ ಎತ್ತಾಕೊಂಡು ಬಂದ್ಬಿಟ್ರೆ? ವೇದವತಿ ಅನಾಮಿಕಳಲ್ಲ, ಬಲ ಇಲ್ದೆ ಇರೋಳು ಅಲ್ಲ. ಅವಳ ಅಡ್ಡಕ್ಕೋಗಿ ನಾವಂತ ಸಾಹಸ ಮಾಡಕ್ಕಾಗಲ್ಲ, ಅದೆಲ್ಲ ನಡೆಯಲ್ಲ. ಅದು ಅಲ್ದೆ ಬಲವಂತವಾಗಿ ಮದುವೆ ಮಾಡಿದ್ರೆ ಶ್ರೀಕರ್ ಅಲೇಖ್ಯ ಜೊತೆ ಪ್ರೀತಿಯಿಂದ ಸಂಸಾರ ಮಾಡಲ್ಲ. ಮತ್ತೀಗ ಏನ್ ಮಾಡೋಣ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಒಳ್ಳೆ ಸಮಯ ನೋಡಿ ಮನೆಯಿಂದ ಹೊರಗಡೆ ಕಾಲಿಡ್ತೀನಿ. ನೀನ್ ಎಲ್ಲಿದ್ರು ನಿನ್ ಹತ್ರ ಬರ್ತೀನಿ. ನೀನ್ ಮದ್ವೆ ಮಾಡ್ಕೊಂಡೋಳ ಸಾಯಿಸಾದ್ರೂ ಸರಿ, ನಾನ್ ನಿನ್ನ ಮದ್ವೆ ಮಾಡ್ಕೋತೀನಿ. ನಮ್ಗಿರೋದು ಈಗ ಒಂದೇ ದಾರಿ. ಏನಕ್ಕೋದು? ಅಲೇಖ್ಯ ಮನ್ಸನ್ನ ಬದಲಾಯಿಸೋದು. ಆದಷ್ಟು ಈಸಿ ಆಗಿದ್ರೆ ಸಮಸ್ಯೆನೇ ಇರ್ತಿರ್ಲಿಲ್ಲ. ಆದ್ರೂ ಆ ವೇದವತಿಯವ್ರ ಜೊತೆ ಏನೋ ಒಂದು ತೀರ್ಮಾನ ಮಾಡ್ಕೋತೀನಿ ಅಂದವಳು ನೀನ್ ಯಾಕಕ್ಕ ಕಾಂಪ್ರಮೈಸ್ ಆಗ್ತಿದ್ಯಾ? ಶ್ರೀಕರ್ಗೆ ಮದುವೆ ಆಗಿರ್ಲಿಲ್ಲ ಅಂದಿದ್ರೆ ಆ ಲೆಕ್ಕ ಬೇರೆ ತರ ಇರ್ತಿತ್ತು. ಮದುವೆ ಆಗೋಗಿದೆ ಅಂತ ಗೊತ್ತಾದ್ಮೇಲೆ ಅದ್ರ ಬಲ ಕಡಿಮೆ ಆಗೋಯ್ತು. ಅದಕ್ಕೆ ಕಣೋ ಅಲೇಖ್ಯ ಮನ್ಸು ಬದಲಾಯಿಸೋಣ ಅಂತ ಅನ್ಕೋತಿರೋದು.
ಹಂಗಾದ್ರೆ ಒಂದ್ಸರಿ ನಿನ್ ಪ್ರಯತ್ನನೂ ಮಾಡು. ನೀನ್ ಹೋಗಿ ಅವಳಗ್ ಬುದ್ಧಿ ಹೇಳು, ಅವಳ ಮನ್ಸು ಬದ್ಲಾಗ್ತೈತೇನೋ ನೋಡೋಣ. ಸರಿ ಅಕ್ಕ, ಹಂಗಾದ್ರೆ ನೀನ್ ಇಷ್ಟೆಲ್ಲ ಕೇಳ್ಕೊತಿದ್ಯಾ ಅಂದ್ರೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಅಲಕ್ಯಾ, ಏನು? ಹಾಗೆ ಶ್ರೀಕರ್ ಫೋಟೋ ನೋಡಿ ನೋಡಿ ನಿನ್ ಕಣ್ಣಿಗೆ ಆಯಾಸ ಆಗೋ ಥರ ಇದೆ. ಬಂದಿರೋ ವಿಷಯ ಏನು ಅಂತ ನೇರವಾಗಿ ಹೇಳು. ಇವಾಗ ಒಂದ್ ಕತ್ತಿಗೆ 2 ಬಾಯಿ ಇರುತ್ತಾ? ಇರಲ್ಲ. ಒಂದ್ ಸೀರೆನ ಇಬ್ರು ಹೆಂಗಸ್ರು ಉಟ್ಕೊಳಕ್ಕಾಗತ್ತಾ? ಉಟ್ಕೊಳಕ್ಕಾಗಲ್ಲ. ಇರೋದೊಂದೇ ಪಾರ್ಕಿಂಗು, 2 ಕಾರ್ ನಿಲ್ಸಕ್ಕಾಗತ್ತಾ? ಹಿಡಿಯಲ್ಲ. ಹಾ, ಆದ್ರೂ ಈ ವಿಷಯನ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ಶ್ರೀಕರ್ ಮನ್ಸಲ್ಲಿ ಒಂದು ಹುಡುಗಿ ಇದ್ಮೇಲೆ, ಶ್ರೀಕರ್ ಜೀವನದೊಳಗೆ ಒಂದು ಹೆಣ್ಣು ಬಂದ್ಮೇಲೆ ಆ ಮನ್ಸೊಳಗೆ, ಆ ಜೀವನದೊಳಗೆ ನೀನು ಹೋಗಕ್ಕಾಗತ್ತಾ? ಅಮ್ಮ ನಿನ್ಗೋಸ್ಕರ ತುಂಬಾ ನೋವು ಪಡ್ತಿದ್ದಾಳೆ. ನಿನ್ ಮನ್ಸನ್ನ ಬದಲಾಯಿಸ್ಕೊಂಡೆ ಅನ್ಕೋ, ಶ್ರೀಕರ್ಗಿಂತ ಸುಂದರವಾದವನ್ನ, ದುಡ್ಡಿರೋನ್ನ ನಿನ್ಗೋಸ್ಕರ ಕರ್ಕೊಂಡು ಬರ್ತಾಳೆ. ಏನ್ ಹುಡುಕ್ತಿದ್ಯಾ? ಚುಚ್ಬಿಡ್ತಾಳೋ ಏನೋ. ಅಯ್ಯಯ್ಯೋ, ಇನ್ನೊಂದು ಸಾರಿ ಇಂಥ ಮಾತು ಹೇಳ್ದೆ ಅಂದ್ರೆ ಕತ್ತಿ ಹೊರಗಡೆ ಇರಲ್ಲ, ಹೊಟ್ಟೆಯೊಳಗಡೆ ಇರುತ್ತೆ, ಕರುಳು ಹೊರಗಡೆ ಬರುತ್ತೆ. ಅಯ್ಯಯ್ಯೋ, ನಾನಿಲ್ಲಿರಲ್ಲ. ಅಕ್ಕ, ಅಕ್ಕ, ಏಯ್, ಏನಾಯ್ತು? ಮತ್ತೆ ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅಂತಿದ್ದಾಳ? ಇಲ್ಲ ಅಕ್ಕ, ನನ್ನೇ ಸಾಯಿಸ್ತೀನಿ ಅಂದ್ಲು. ಕತ್ತಿ ತಗೊಂಡ್ ಬಂದು ಕಸಕ್ಕನ್ ಚುಚ್ಬಿಟ್ಲು. ನೋಡಿದ್ರೆ ಕತ್ತಿ ಹೊಟ್ಟೆಗೆ 1 ಇಂಚು ದೂರ ಇತ್ತು. ಅಯ್ಯೋ ಅಮ್ಮ, ಅಯ್ಯೋ ಅಕ್ಕ. ಇನ್ನೊಂದು ಸಾರಿ ನನ್ನ ಮನ್ಸು ಬದಲಾಯಿಸ್ಬೇಕು ಅಂತ ನೋಡಿದ್ರೆ ಅದು ಮಾವ ಆದ್ರೂ ಅಮ್ಮ ಆದ್ರೂ ನನ್ನ ಕೈಯಲ್ಲಿ ಸಾಯ್ತೀರ. ನಾನು ಮಾತ್ರ ಸಾಯಲ್ಲ, ನನ್ನ ಶ್ರೀಕರ್ಗೋಸ್ಕರ ಬದುಕ್ತೀನಿ. ಐ ವಾಂಟ್ ಶ್ರೀಕರ್, ದಟ್ಸ್ ಆಲ್, ದಟ್ಸ್ ಆಲ್, ದಟ್ಸ್ ಆಲ್. ಶ್ರೀಕರ್ನ ಕರ್ಕೊಂಡು ಬಾ ಅಮ್ಮ. ಅಯ್ಯೋಯ್ಯೋ, ಒಳ್ಳೆ ಮಗಳನ್ನ ಹೆತ್ತಿದ್ಯಾಕ? ಇಂಥ ಒಂದು ಸಮಸ್ಯೆ ಪ್ರಪಂಚದಾಗೆ ಯಾವ ಮನೆಯಲ್ಲೂ ಇರಲ್ಲ. ಇದಕ್ಕೆ ಕೊನೆ ಏನು? ಆ ಅನ್ನಪೂರ್ಣ ದೇವಿನೇ ದಾರಿ ತೋರಿಸ್ಬೇಕು. ನನ್ನಂತ ಜಾತಕ ಹೊಂದಿರೋ ನಿಹಾರಿಕಾ ನನ್ನಿಂದ ಮೂಗುತಿನ ಪಡ್ಕೊಳ್ತಾ ಇರೋದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ. ಕೃಷ್ಣ ಕೂಡ ಸಂತೋಷವಾಗಿದ್ದಾನೆ. ಮಿಕ್ಕದವ್ರಿಗೆ ಇದು ಇಷ್ಟ ಆಗ್ಲಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಮೂಗುತಿ ಕೊಡೋದು
ನಿಮ್ಮಲ್ಲಿ ತುಂಬಾ ಜನಕ್ಕೆ ಇಷ್ಟ ಆಗಲ್ಲ, ಆದ್ರೆ ಮಾತು ಕೊಟ್ಟಿರೋ ಪ್ರಕಾರ ನಡಿಬೇಕಾಗಿರೋದು ಮಾತ್ರ ನಡೆದೇ ನಡೆಯುತ್ತೆ. ಅಮ್ಮ, ಇಲ್ಲ ಅವನಿ ಶ್ರೀಕರ್ಗೆ ಬಿಟ್ರೆ ಮಿಗ್ದವರಿಗೆಲ್ಲ ಇಷ್ಟನೇ ಅಮ್ಮ. ಎಲ್ರಿಗೂ ಇಷ್ಟ ಅಂತ ನೀವ್ ಅನ್ಕೋತಾ ಇದ್ದೀರಾ, ಯಾರಿಗೂ ಇಷ್ಟ ಇಲ್ಲ ಅಂತ ಎಲ್ರ ಮುಖದಲ್ಲೂ ಕಾಣಿಸ್ತಿದೆ. ಏನಕ್ಕ, ನಿಮ್ಗೂ ಇಷ್ಟ ಇಲ್ವಾ? ಒಬ್ರು ಇಷ್ಟದ ಜೊತೆ ಒಬ್ರು ಅಭಿಪ್ರಾಯದ ಜೊತೆ ನಮಗೆ ಸಂಬಂಧ ಇಲ್ಲ ವೇದ. ನಾವು ನಡೆಸ್ಬೇಕು ಅನ್ಕೊಂಡಿದ್ದನ್ನ ನಡೆಸೋಣ. ನೋಡ್ರಿ, ಆಗ್ಬಾರ್ದೇನಾದ್ರೂ ಆಗಿ ನಾನು ಸತ್ತೋದ್ರೆ ನಮ್ಮ ಮನೆ ಭಾಗ ಆಗತ್ತೆ ಅಂತ ನೀವೆಲ್ಲರೂ ಚಿಲ್ಲಾಪಿಲ್ಲಿ ಆಗೋಗ್ತೀರಾ ಅಂತ ನನಗೆ ಗೊತ್ತು. ಭವಿಷ್ಯದ ಬಗ್ಗೆ ಊಹಿಸ್ಕೊಳ್ತಾ ಇದ್ರೇನೆ ಭಯ ಆಗ್ತಿದೆ. ಅದಕ್ಕೆ ನಾನು ಮಾತು ಕೊಟ್ಟಿರೋ ಪ್ರಕಾರ ನಿಹಾರಿಕಾಗೆ ಮೂಗುತಿನ ಕೊಟ್ಟು ಬಿಡ್ತಿದ್ದೀನಿ. ನೀವು ಇಷ್ಟೆಲ್ಲ ಯೋಚನೆ ಮಾಡಬೇಕಾಗಿರೋ ಅಗತ್ಯ ಇಲ್ಲ ಅತ್ತೆ. ನೀವು ಯಾವತ್ತೋ ಕೊಡ್ತೀನಿ ಅಂದಿದ್ದನ್ನ ಇವತ್ತು ಕೊಡ್ತಾ ಇದ್ದೀರಾ ಅಷ್ಟೇ. ಅಷ್ಟೇ ಅಷ್ಟೇ ಅಮ್ಮ, ಮತ್ತೊಂದ್ಸಲ ಯೋಚನೆ ಮಾಡಿ. ಅಮ್ಮನವ್ರು ಬಂದಾದ್ಮೇಲೆ ಇದು ನಡೆದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಅಮ್ಮ, ನೀನ್ ಈ ತರ ತಡ ಮಾಡ್ತಾನೆ ಇರು, ಈ ಶ್ರೀಕರ್ ಅವನೇ ಅಡ್ಡಪಡಿಸ್ತಾನೆ ಇರ್ತಾರೆ. ನೀನ್ ಹೋಗಿ ಮೂಗುತ್ತಿನ ತಗೊಂಬ ಅಮ್ಮ. ನಿಹಾರಿಕಾಗೆ ಮೂಗುತಿ ಸಿಗದೇ ಇರೋ ಹಾಗೆ ಮಾಡೋ ಯಾವ ಅವಕಾಶನೂ ಬಿಡಬಾರ್ದು. ಕೊನೆ ನಿಮಿಷದವರೆಗೂ ನೀನ್ ಏನಾದ್ರೂ ಒಂದು ಪ್ರಯತ್ನ ಮಾಡ್ತಾನೆ ಇರ್ತೀಯ. ಇವತ್ತು ಮಾತ್ರ ನೀನ್ ನನ್ನ ತಡೆಯೋದಕ್ಕಾಗಲ್ಲ. ನಾನು ನಿನ್ನ ಓವರ್ಟೇಕ್ ಮಾಡ್ತೀನಿ. ನಿನ್ನ ವಿಗ್ರಹದ ಸಮ್ಮುಖದಲ್ಲಿ ನಡಿಬೇಕಾಗಿರೋ ಕಾರ್ಯಕ್ರಮನ ಹೀಗೆ ಮುಗಿಸ್ಬೇಕಾಗಿ ಬಂದಿದೆ. ನಿನ್ನ ಮೇಲ್ ಭಾರ ಹಾಕಿ ಮೂಗುತಿನ ನಿಹಾರಿಕಾಗೆ ಒಪ್ಸೋದಕ್ಕೆ ಹೊರಟಿದ್ದೀನಿ. ಈ ರೀತಿ ಮಾಡ್ತಿರೋದು ಒಳ್ಳೇದಾಗಿದ್ರೆ ಆಶೀರ್ವದಿಸು, ಕೆಟ್ಟದಾಗಿದ್ರೆ ಕ್ಷಮಿಸು. ಯಾಕಂದ್ರೆ ನನ್ನ ಪ್ರಾಣ ಗಾಳಿಲಿರೋ ದೀಪದ ಹಾಗಿದೆ, ಯಾವಾಗ ಆರೋಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಾನಿಂಥ ನಿರ್ಧಾರ ತಗೋಬೇಕಾಗಿ ಬಂದಿದೆ. ದೊಡ್ಡ ಸೊಸೆ ಆಗಿರೋ ನನಗೆ ಈ ಮೂಗುತ್ತಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ನನ್ನ ವರಸ್ದೇನೆ ನಿನ್ನ ವರಸ್ದೆ ನಿಹಾರಿಕಾ. ನಿಜ ಹೇಳಬೇಕು ಅಂದ್ರೆ ನನಗೆ ಜಲಸ್ ಆಗ್ತಿದೆ. ವೇದಳಂತ ಜಾತಕ ನಿನ್ಗಿದ್ದಿದ್ರೆ ನಿನ್ಗೆ ಸಿಕ್ಕಿರೋದಲ್ಲಮ್ಮ ಲಾವಣ್ಯ. ಜಾತಕದ ವಿಷಯ ಸರಿಯಪ್ಪ, ಯಾವ್ದೇನಾದ್ರೂ ಮೊದಲು ಹುಟ್ಟಿದವರಿಗೆ ಮೊದಲು ಬಂದವರಿಗೆ ಆಸೆ ಇರುತ್ತೆ ಅಲ್ವಾ. ಮನೆ ದೊಡ್ಡ ಮಗಳು ನಾನು, ನನಗೆ ಸಿಗತ್ತೆ ಅಂತ ಆಸೆ ಪಟ್ಟಿದ್ದೆ. ನನ್ನ ಆಸೆ ಎಲ್ಲ ನಿರಾಸೆ ಆಯ್ತು. ಇವಾಗ ಎಷ್ಟು ಅನ್ಕೊಂಡ್ರೆ ಏನು ಲಾಭ ವಸಂತ? ನಡಿಬೇಕಾಗಿರೋದು ನಿಲ್ಸಕ್ಕಾಗುತ್ತಾ ಏನು? ನಡೀತಾ ಇರೋದು ಅಮ್ಮನವ್ರ ದೃಷ್ಟಿನಲ್ಲಿ ಒಳ್ಳೇದಲ್ಲ ಅಂದ್ರೆ ಯಾವುದೋ ಒಂದು ರೀತಿನಲ್ಲಿ ನಿಲ್ಲತ್ತೆ ಅಣ್ಣ. ಎಲ್ರೂ ನನ್ನ ಮಾತನ್ನ ಗೌರವಿಸಿ ಈ ಕಾರ್ಯಕ್ರಮ ನಡೆಯೋವರೆಗೂ ಎಲ್ರೂ ಸ್ವಲ್ಪ ಸುಮ್ಮನಿರಿ.